मुडलगी शहर में मिले 7 भ्रूणों के मामले में जिला प्रशासन गंभीर। मुडलगी में मिले भ्रूण मामले में बेलगाम के डीएचओ महेश कोनी का बयान। महाराष्ट्र की महाविकास अघाड़ी सरकार में राजनीतिक संकट। मक्का मस्जिद द्वारा प्रतिभाशाली बच्चों का किया गया सम्मान। मुडलगी शहर में मिले 7 भ्रूणों के मामले में जिला प्रशासन गंभीर। बेलगाम के 100 स्कैनिंग सेंटरों पर की गई छापेमारी। कल शाम मुडलगी के एक ब्रिज के नीचे शीशे की बोतलों में 7 भ्रूण मिले थे। इस मामले में जिला प्रशासन द्वारा गंभीरता दिखाते हुए बेलगाम के स्कैनिंग सेंटरों पर अचानक से छापे मारे गए थे। बेलगाम के समादेवी गली में मौजूद पट्टनशेट्टी स्कैनिंग सेंटर में भी छापे मारी की गई। बेलगाम टीएचओ डॉ. शिवानंद मास्ती होली के नेतृत्व में की गई छापेमारी के दौरान स्कैनिंग सेंटर को अनुमति प्राप्त है या नहीं, इसकी जांच चल रही है। डीसी नितेश पाटिल के मार्गदर्शन में 5 टीमों को बनाया गया है। बेलगाम तहसील के 100 स्कैनिंग सेंटरों पर छापेमारी करेंगे ये टीमें। गर्भवतियों की जानकारी वाले दस्तावेजों को भी खंगाला जा रहा है। भ्रूण का पता लगाना अपराध है वाले स्टिकरों को लगाया गया है या नहीं, इसकी भी जांच जारी है। ನಾವು ಇವತ್ತು ಅನಿರೀಕ್ಷಿತವಾಗಿ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆದೇಶ ಮೇರೆಗೆ ಎಲ್ಲ ಕಡೆ ಭೇಟಿ ಮಾಡಿ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ। ಅವ್ರ ದಾಖಲೆಗಳು ಸರಿ ಇದಾವೋ ಇಲ್ಲೋ ಅಂತ, ಅವ್ರ ಮಷಿನ್ ರಿಜಿಸ್ಟ್ರೇಷನ್ ಆಗಲಿ, ಎಫ್ ಫಾರ್ಮ್ ಅಂತ ಕೊಡ್ತೀವಿ ಅದಾಗಲಿ, ಡಾಕ್ಟರ್ ಕಳಿಸಿದ್ದಾಗಲಿ, ಗರ್ಭಿಣಿಯರಿಗೆ ತಪಾಸಣೆ ಮಾಡುವಾಗ ನಾವು ಮುಖ್ಯವಾಗಿ ನೋಡ್ತಾ ಇರೋದು ಅವರು ಸರಿಯಾಗಿ ಮಷಿನ್ ರಿಜಿಸ್ಟ್ರೇಷನ್ ಇದೆ ಇಲ್ಲೋ। ರಿಜಿಸ್ಟ್ರೇಷನ್ ಇದ್ದಾದ್ಮೇಲೆ ಎಫ್ ಫಾರ್ಮನ್ನು ರೆಗ್ಯುಲರ್ ಆಗಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಇಲ್ಲೋ। ದೆನ್ ಐಸಿ ಅಂತ ಹೇಳ್ತಾ ಇದ್ದೀವಿ ನಾವು ಭ್ರೂಣಲ್ಲಿ ಹಿಂಗೆ ಪತ್ತೆ ಮಾಡಬಾರ್ದು ಅಂತ ಬೋರ್ಡ್ ಹಾಕಿದಲ್ಲಿ ನೋಡಿದ್ವಿ, ಎಲ್ಲನೂ ಇದೆ ಈ ಹಾಸ್ಪಿಟಲಲ್ಲಿ। ಆಮೇಲೆ ಇವರಲ್ಲಿ ಬಿ ಫಾರ್ಮ್ ಅಂತ ರಿಜಿಸ್ಟ್ರೇಷನ್ ಆದ ಆ ಮಷೀನು ಇರ್ತಕ್ಕಂಥ ರಿಜಿಸ್ಟ್ರೇಷನ್ ಮಾಡಿದ ಮಷೀನು ಪ್ಲಸ್ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ। ಸೊ ಇವೆಲ್ಲ ಮಾಡಿ ನಾವು ಮುಖ್ಯವಾಗಿ ಏನಪ್ಪ ಅಂತಂದರೆ ಭ್ರೂಣಲಿಂಗ ಪತ್ತೆ ಮಾಡುವಂಗಿಲ್ಲ, ಎಲ್ಲರೂ ತಮ್ಮ ತಾಯಿ ಮತ್ತು ಮಗು ಇಬ್ಬರು ಹೇಗಿದ್ದಾರೆ ಅಂತ ನೋಡಬೇಕಷ್ಟೇ ವಿನ ಅದರಿಂದ ಬೇರೆ ದುಷ್ಪರಿಣಾಮ ಸಮಾಜ ಮೇಲೆ ಬೀರಬಾರೋ ಉದ್ದೇಶದಿಂದ ಎಲ್ಲ ಬೆಳಗಾವಿ ತಾಲೂಕಿನಲ್ಲಿಂದ ಎಲ್ಲ ಸ್ಕ್ಯಾನ್ ಸೆಂಟರ್ಗಳನ್ನು ವಿಸಿಟ್ ಮಾಡಿ ಇವತ್ತು ನಾವು ವರದಿಯನ್ನು ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ। ಸರ್, ಈಗ ನಮ್ಮ ಒಂದು 5 ಟೀಮ್ಗಳನ್ನ ಮಾಡಿದ್ದೀವಿ। ಬೆಳಗಾವಿ ತಾಲೂಕಿನಲ್ಲಿ 120 ಸೆಂಟರ್ಗಳಿದ್ದಾವೆ। ಇವತ್ತು ಸಾಯಂಕಾಲ ಎಲ್ಲ ಮುಗಿಸ್ತೀವಿ। ನಾನು 10 ಸೆಂಟರ್ ವಿಸಿಟ್ ಮಾಡ್ತಾ ಇದ್ದೀನಿ। ಪ್ರತಿಯೊಬ್ಬರು ಟೀಮ್ದವರು 10 ರಿಂದ 15 ಸೆಂಟರ್ ವಿಸಿಟ್ ಮಾಡ್ತಾ ಇದ್ದೀವಿ। ಎಲ್ಲ ಕಡೆ ವಿಸಿಟ್ ಮಾಡಿ ಜಿಲ್ಲಾಧಿಕಾರಿಗೆ ಮಾಹಿತಿ ಕೊಡ್ತೀವಿ। ಇಲ್ಲಿವರೆಗೆ ಯಾವ ಬೆಳಗಾಂ ತಾಲೂಕಿನಲ್ಲಿ ಯಾವ ತರ ಅಂತ ಕಂಡು ಬಂದಿಲ್ಲ। ಸೊ ಎಲ್ಲರೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ। ಅವರು ವಿತ್ ಎಲ್ಲ ಸರ್ಟಿಫಿಕೇಟು, ನಮ್ಮ ಡಾಕ್ಯುಮೆಂಟು, ಗೌರ್ಮೆಂಟ್ ಬೇಕಂತ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತವೇನಾದ್ರು ಕಂಡು ಬಂದ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಡ್ತೀವಿ। मुडलगी में मिले भ्रूण मामले में बेलगाम के डीएचओ महेश कोनी का बयान। डीएचओ महेश कोनी इन्होंने मुडलगी में मिले भ्रूणों के मामले बयान देते हुए कहा कि कल मुझे मामले की जानकारी मिलते ही मैंने मामले को डीसी के नॉलेज में लाया और मौके पर पहुंचकर जांच की है। मामले का पता लगाने के लिए राजस्व, स्वास्थ्य और पुलिस के नेतृत्व में विशेष टीमों का गठन किया गया है। स्थानीय स्कैनिंग सेंटर और मैटरनिटी हॉस्पिटलों पर छापेमारी की गई है। जांच में पता चला है कि वेंकटेश्वर मैटरनिटी हॉस्पिटल इस मामले में शामिल है।
सातों भ्रूण इन्हीं के अस्पताल द्वारा फेंके जाने की बात भी इन्होंने कबूली है। इसके चलते अस्पताल को सीज कर मामला दर्ज कर लिया गया है। बेलगाम के बिम्स साइंस सेंटर में 7 भ्रूण रखे गए हैं। लैब रिपोर्ट के आधार पर कार्रवाई की जाएगी। मामला साबित होने पर डॉक्टर को 6 से 7 साल की सजा हो सकती है। डॉक्टरों पर कार्रवाई को लेकर डीसी के साथ चर्चा की गई है। डॉक्टरों पर पीसीपीआई कायदे के तहत कार्रवाई की जाएगी। ನಡೆದ ಮೂಡಲಗಿ ಘಟನೆ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಸೊ ನಿನ್ನೆ ನಮಗೆ ಬೆಳಿಗ್ಗೆ ಮೆಸೇಜ್ ಬಂದ ನಂತರ ನಾವು ಅದನ್ನು ಡಿ.ಸಿ ಅವರ ಗಮನಕ್ಕೆ ತಂದು ನಾವು ಮೂಡಲಗಿ ವಿಸಿಟ್ ಮಾಡಿ ಅಲ್ಲಿ ನಾವು ಒಂದು ಪ್ರತ್ಯೇಕ ತಂಡ ಮಾಡಿ ವಿತ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಟೀಮ್ ಮಾಡಿಬಿಟ್ಟು ಅಲ್ಲಿ ಸ್ಥಳೀಯವಾಗಿ ಇರುವಂಥ ಸ್ಕ್ಯಾನಿಂಗ್ ಸೆಂಟರು ಮತ್ತು ಹೆರಿಗೆ ಆಸ್ಪತ್ರೆ ಮೇಲೆ ನಾವು ದಾಳಿ ಮಾಡಿದಾಗ ಅಲ್ಲಿ ಇದ್ದಂಥ ಒಂದು ಇದು ಯಾವುದು ವೆಂಕಟೇಶ್ವರ ಹಾಸ್ಪಿಟಲ್ ರನ್ ಬೈ ವೀಣಾ ಕನಕರೆಡ್ಡಿ ಅಂತ ಗೈನಕಾಲಜಿಸ್ಟ್ ಅವರು. ಸೊ ಅವರಲ್ಲಿ ನಾವು ಹೋಗಿ ತನಿಖೆ ಮಾಡಿದಾಗ ಅವರು 5 ಡಬ್ಬಿ ಏನು 7 ಭ್ರೂಣ 5 ಡಬ್ಬಿ ಇದೆಲ್ಲ ಅವ್ರು ತಮ್ಮದೇ ಅಂತೂ ಒಪ್ಪಿಕೊಂಡಿದ್ದಾರೆ. ಅವರು ತಮ್ಮ ಸ್ಟಾಫೇ ಒಂದು 3-4 ದಿವಸದಿಂದ ಅದನ್ನು ಡಿಸ್ಪೋಸ್ ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಆಮೇಲೆ ಅವರೇ ಇದು ತಾವಾಗ ಒಪ್ಪಿಕೊಂಡಿದ್ದಾಗ 3-4 ದಿವಸದಿಂದ ತಮ್ಮ ಸ್ಟಾಫಿಂದ ಅವರು ಡಿಸ್ಪೋಸ್ ಮಾಡಿ ಒಪ್ಪಿಕೊಂಡಿದ್ದಾರೆ. ಸೊ ನಾವು ಇಮಿಡಿಯೇಟ್ಲಿ ಆ ಹಾಸ್ಪಿಟಲ್ ಮೇಲೆ ಕೇಸ್ ಮಾಡಿಬಿಟ್ಟು ಅದನ್ನು ನಿನ್ನೆ ಆಲ್ಮೋಸ್ಟ್ ಸೀಲ್ ಮಾಡಿ ಬಂದಿದ್ದೀವಿ. ಆಮೇಲೆ ಅವು ಎಲ್ಲ ಏನು ಭ್ರೂಣಗಳು ಇದ್ವಲ್ಲ ಅವನು ಹೆಚ್ಚಿನ ಇದಕ್ಕೆ ಪೋಸ್ಟ್ ಮಾರ್ಟಮ್ಗಾಗಿ ನಾವು ಇಲ್ಲಿ ಬಿಮ್ಸ್ ಆಸ್ಪತ್ರೆಗೆ ನಾವು ಇದು ಮಾಡಿದರೆ ಪೋಸ್ಟ್ ಮಾರ್ಟಮ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಆಗ್ಬೋದು. ಸೊ ಅದ್ರ ನಂತರ ಅದು ರಿಪೋರ್ಟ್ ಏನು ಬರುತ್ತಲ್ಲ ಅದ್ರ ಮೇಲೆ ಮುಂದಿನ ಆ್ಯಕ್ಷನ್ ತೊಗೋತೀವಿ. ಈ PCP ಆ್ಯಕ್ಟಲ್ಲಿ ಆ ಡಾಕ್ಟರ್ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕಲ್ಲ ಅದನ್ನೆಲ್ಲ ತೊಗೋದಿಲ್ಲ. ನಾವು DC ಅವ್ರು ಡಿಸ್ಕಸ್ ಮಾಡಿದ್ದೀವಿ. ಆ ಥರ ಅವ್ರ ಮೇಲೆ ನಾವು ಶಿಸ್ತು ಕ್ರಮ ತೊಗೊಳ್ಳಿಕ್ಕೆ ಏನು ಮಾಡಬೇಕಲ್ಲ ಮಾಡ್ತಾ ಇದ್ದೀವಿ ಸರ್. ಯಾವ ರೀತಿ ಕ್ರಮ ಆಗಬೇಕು ಸರ್ PCP ಆ್ಯಕ್ಟಲ್ಲಿ ಕ್ರಮ ಮಾಡಿದ್ದೀವಿ. ಒಂದೇದು ಅವ್ರು ಫಸ್ಟ್ ಹಾಸ್ಪಿಟಲ್ ಸೀಸ್ ಮಾಡಿದ್ದೀವಿ. ಮುಂಚೆ ಅವ್ರ ಮೇಲೆ ಕೇಸ್ ಮಾಡ್ಬೋದು, FIR ಮಾಡಿ ಕೇಸ್ ಮಾಡ್ಬೋದು. ಆಮೇಲೆ ಕೇಸ್ ಮೇಲೆ ಪ್ರೂವ್ ಆಯ್ತಂದರೆ ಅದರಲ್ಲಿ ಒಂದು ಶಿಕ್ಷೆನೇ ಇದೆ, ಒಂದು 6-7 ವರ್ಷ ಶಿಕ್ಷೆನೂ ಇದೆ. ಸೊ ಅದೆಲ್ಲ ಕೋರ್ಟ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಿಮ್ಮ ನೋಡಲ್ ಅಧಿಕಾರಿಯವರೆಗೂ ಬೇಜವಾಬ್ದಾರಿ ಕಂಡು ಬಂದಿದೆ. ಸೊ ಅದನ್ನೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ನಾನು ಪ್ರತಿಯೊಂದು ಹಾಸ್ಪಿಟಲ್ದು ಲಾಸ್ಟ್ 1 ಇಯರ್ ರೆಕಾರ್ಡ್ ತರಿಸಿಬಿಟ್ಟು ನಮ್ಮ ನೋಡಲ್ ಆಫೀಸರ್ ಅವರು ಎಷ್ಟು ಅವರು 3 ತಿಂಗಳು ಒಂದ್ಸಲ ವಿಸಿಟ್ ಮಾಡಬೇಕಂತ ರೂಲ್ಸ್ ಇದೆ. ಅದು ಅವರು ವಿಸಿಟ್ ಮಾಡಿದ್ದಾರಾ ಇಲ್ಲ ಅಂತ ನಾನು ಖಾತ್ರಿಪಡಿಸ್ಕೊಳ್ತೇನೆ ನಾನು. ಸೊ ನಾನು ರೀಸೆಂಟ್ಲಿ ಜಾಯ್ನ್ ಆಗಿದ್ದೀನಿ. ಸೊ ನಾನು ಇವತ್ತು DC ಆರ್ಡರ್ ಪ್ರಕಾರ ಇವತ್ತು ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ತಾಲೂಕು ಅಧಿಕಾರಿಯವರ ನೇತೃತ್ವದಲ್ಲಿ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ದಾಳಿ ಮಾಡಿದ್ದೀವಿ ಇವತ್ತು ನಾವು. ಸಾಯಂಕಾಲವರೆಗೆ ಲಾಸ್ಟ್ 1 ಇಯರಿಂದ ಅವ್ರು ಎಷ್ಟು ಸ್ಕ್ಯಾನಿಂಗ್ ಮಾಡಿದ್ದಾರೆ, ರೆಕಾರ್ಡ್ಸ್ ಕರೆಕ್ಟ್ ಮೇಂಟೈನ್ ಮಾಡಿದ್ದಾರೆ ಇಲ್ಲ, ಆ ಥರ ಏನಾದರೂ ಲೋಪದೋಷಗಳು ಏನಿದಾವೆ ಏನಂತ ಕಂಡು ಬಂದಲ್ಲಿ ಸಂಜೆ ಒಳಗೆಲ್ಲ ರಿಪೋರ್ಟ್ ಮಾಹಿತಿ ಕೊಡಂತೆ ನಾವು ಸ್ಟ್ರಿಕ್ಟಾಗಿ DC ಅವರ ಆದೇಶ ಮೇರೆಗೆ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ರವಾನಿಸಿದ್ದೇವೆ. ಪೋಷಕರ ಮಾಹಿತಿ ಅವರಲ್ಲಿ ನಾವು ನಿನ್ನೆ ಹೋದಾಗ ಅಲ್ಲಿ ಯಾವ ರೆಕಾರ್ಡ್ಸು ಇರಲಿಲ್ಲ. ನಾವು ಅವರು ಹೇಳೋದು ನಾವು 2013ರಿಂದ 2016ರಲ್ಲಿ ನಾವು ಮಾಲಿಕ್ಪುರಲ್ಲಿ ನಾವು ಅದನ್ನು ಪ್ರಿಸರ್ವ್ ಮಾಡಿದ್ದೀವಿ. ಅವನ್ನೇ ಇಲ್ಲಿ ಮೂಡ್ಲಿಕ್ಕೆ ತೊಗೊಂಬಂದು ಇಟ್ಟಿದ್ವಿ ನಾವು. ಸೊ ಇಲ್ಲಿ ಪೇಷಂಟ್ ತೋರಿಸ್ಬೇಕಂತ ನಾವು ಇಟ್ಟಿದ್ದು ಅಂತ ಅವರು ಒಪ್ಕೊಂಡಿದ್ದಾರೆ. ಅವ್ರಿಗೆ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ನಮಗೂ ರೆಕಾರ್ಡ್ಸ್ ಎಲ್ಲ ಅವರಲ್ಲಿ ರೆಕಾರ್ಡ್ಸ್ ಏನು ಸಿಕ್ಕಿಲ್ಲ ನಮಗೆ. ಕೆಲವೊಂದಿಷ್ಟು ಪರ್ಮಿಷನ್ ಇರಲಿಲ್ಲ ಅಂತೇಳಿ ಅದು ಒಂದಿದೆ. ಏನಾದ್ರು ಮಾಡ್ಬೇಕಾದ್ರೆ ಅದು MTP ಆ್ಯಕ್ಟ್ ಪರ್ಮಿಷನ್ ತೊಗೊಂಡಿದೆ. ಅದನ್ನು ಏನು ಅಂತ ಅದನ್ನು ಅವ್ರು ತೊಗೊಂಡಿಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸರ್, ಈಗ ಶಿಶುಗಳು ಹೆಣ್ಣು ಭ್ರೂಣಗಳ ಇದಾವೆ ಅನ್ನುವಂಥದ್ದು ಅದು ಈ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಆ ಪೋಸ್ಟ್ ರಿಪೋರ್ಟಲ್ಲಿ ಏನು ಬರುತ್ತಲ್ಲ ಸೊ ಅದ್ರ ಮೇಲೆ ನಾವು ಸರಿಯಾಗಿ ಹೇಳ್ಬೋದು, ಮಾಹಿತಿ ಕೊಟ್ಟು ನಿಮ್ಗೆ ನಿಖರವಾದ ಮಾಹಿತಿ ಕೊಡ್ಬೋದು. ನಾನು ಅವು ಹೆಣ್ಣದವು ಗಂಡದವ ಅಂತ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಅವಾಗವಾಗ ಕೇಳಿ ಬರ್ತಾ ಇತ್ತು. ಇವೆಲ್ಲ ಕೂಡ ಅದಕ್ಕೆ ಸಾಕ್ಷಿ ಆಗೋದು. ಅದೇ ಇನ್ನೊಂದು ನಾವು ಮೇಲ್ನೆಟ್ಟಕ್ಕೆ ನೋಡಿದಾಗ 7 ಭ್ರೂಣಗಳು ಸ್ವಲ್ಪ ಕಂಜಿನಲ್ಲಿ ಡಿಫೆಕ್ಟ್ಸ್ ಇದ್ದಂಗೆ ಕಂಡು ಬಂತು. ಒಂದಿಗೆ ತಲೆ ಡೆವಲಪ್ ಆಗಿರಲಿಲ್ಲ, ಒಂದದು ಬೆನ್ನಲ್ಲಿ ಹುಣ್ಣಾಗಿತ್ತು. ಇಂಥ ಕಂಜಿನಲ್ಲಿ ಡಿಫೆಕ್ಟ್ ಇದ್ದು ಅಂತ ಮಕ್ಕಳು ನಮ್ಗೆ ಕಂಡು ಬಂದಿವಿ. ಅದನ್ನೇ ಅವ್ರು ಹೇಳ್ತಾರೆ. ಇವು ಸ್ವಲ್ಪ ನಾವು ಸ್ಪೆಸಿಮೆನ್ ಟೈಪ್ ನಾವು ಇಟ್ಕೊಂಡಿದ್ದೀವಿ, ಇವರಿಗೆ ಪೇಷಂಟ್ ತೋರಿಸ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಬಟ್ ಯಾರ ತಾಯಿ, ಯಾರ ತಂದೆ, ಪೋಷಕರು ಅಂತ ಆ ಮಾಹಿತಿ ಮತ್ತು ನಮ್ಗೆ ಅವರೇನು ನಮಗೆ ಪ್ರೊಡ್ಯೂಸ್ ಮಾಡಲಿಲ್ಲ. ಮತ್ತು ನಮಗೆಲ್ಲ ಯಾವ ಆಧಾರ ನಮಗೂ ಸಿಗಲಿಲ್ಲ. ಅದು ಬಟ್ ನಮ್ಮದೇ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಷ್ಟೇ. ಈಗ ಸಾಕಷ್ಟು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲೂ ಕೂಡ ಲಿಂಗ ಪತ್ತೆ ಕೂಡ ಇನ್ನೂ ಆಗ್ತಾ ಇದೆ ಅನ್ನುವಂಥ ಆರೋಪ ಇರುವಂಥದ್ದು. ಕ್ರಮ ಆ ನಿಟ್ಟಿನಲ್ಲಿ ನಿನ್ನೆ DC ಹೇಳಿದಾಗೆ ಇವತ್ತು ಥ್ರೂಔಟ್ ನಮ್ಮ ಎಲ್ಲ ತಾಲೂಕು ಅಧಿಕಾರಿಗೆ ನಿನ್ನೆ ನಾನು
ನೋಟಿಸ್ ಕೊಟ್ಟಿದ್ದೇನೆ. ಇವತ್ತು ಬೆಳಗಿಂದ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಅವರು ಎಲ್ಲೆಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದಾವಲ್ಲ ಅಲ್ಲೆಲ್ಲ ವಿಸಿಟ್ ಮಾಡಿಬಿಟ್ಟು ಏನಾದರೂ ಅಂತ ಲೋಪದೋಷ ಕಂಡು ಬಂದರೆ ಇಮಿಡಿಯೇಟ್ ಆ್ಯಕ್ಷನ್ ತಗೋ ಅಂತ ಹೇಳಿದ್ದೀವಿ. ಆಮೇಲೆ ಒಂದು ವಾರ ಬಿಟ್ಟು ಡಿ ಸಿ ಸರ್ ಹೇಳಿದ್ದಾರೆ ಎಲ್ಲೆಲ್ಲಿ ಹೆರಿಗೆ ಆಸ್ಪತ್ರೆ ಇದೆಯಲ್ಲ ಅವ್ರ ಮೇಲೆ ಸ್ವಲ್ಪ ಒಂದು ಇದನ್ನು ಮಾಡಿ ಸ್ವಲ್ಪ ಒಂದು ಟೈಪ್ ಇದು ಮಾಡಿ ರೇಡ್ ಮಾಡಿ ಟೈಪ್ ಮಾಡಂತೆ ನಮಗೆ ಆದೇಶನ ಕೊಟ್ಟಿದ್ದಾರೆ ಸರ್. ನಮಗೆ ಎಷ್ಟಿದಾವೆ ಏನಾದರೂ ಐಡಿಯಾ ಇದೆ ಸ್ಕ್ಯಾನಿಂಗ್ ಸೆಂಟರ್ಗಳು? ಇಲ್ಲ, ನಂಗೆ ನಿಖರವಾದ ಮಾಹಿತಿ ಇಲ್ಲ. ನಮ್ಮ ನೋಡಲ್ ಆಫೀಸರ್ ಹತ್ರ ಇದೆ ಅದು. ಸೊ ಅವರಿಂದ ನಾನು ತರ್ಸ್ಕೊಂಡ್ಬಿಟ್ಟು ನಾನು ಎಲ್ಲ ಮುಂದೆ ಇವತ್ತು ನಾವು ಮೌಖಿಕ ಲಿಖಿತ ಆದೇಶ ಕೊಟ್ಟಿದ್ದೀನಿ, ಮಾಡ್ತಾ ಇದ್ದಾರೆ. ಎಷ್ಟು ಸೆಂಟರ್ ಇದಾವೆ ಅಂತ ನಾನು ಡೀಟೇಲ್ ಮಾಹಿತಿ ತೊಗೊಂಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನಿಮಗೆ ಇಷ್ಟೆಲ್ಲ ಕೆಲವೊಂದಿಷ್ಟು ಪರ್ಮಿಷನ್ ವೈಲೇಷನ್ ಸದ್ಯಕ್ಕೆ ಆಗಿದೆ ಅಲ್ಲಿ. ನಿಮ್ಮ ನೋಡಲ್ ಆಫೀಸರ್ ಏನು ಮಾಡ್ತಾ ಇದ್ರು? ಅದೇ ನೋಡಿ, ಅದನ್ನೇ ನಾನು ಈಗ ನಾನು ಬಂದು ಒಂದು ವಾರ ಇದ್ದು ಅದಕ್ಕೆ ಕುಲಂಕುಷವಾಗಿ ನಾನು ಅದಕ್ಕೆ ಹೇಳಿದ್ದೀನಿ. ಲಾಸ್ಟ್ 1 ಇಯರಿಂದ ಎಲ್ಲರೂ ನಮ್ಮ ನೋಡಲ್ ಆಫೀಸರ್ ಆಗಲಿ, ನಮ್ಮ ತಾಲೂಕು ಅಧಿಕಾರಿ ಆಗಲಿ, ಅವ್ರು ಪ್ರತಿಯೊಬ್ಬರಿಗೂ ಇಷ್ಟು ದಿನಕ್ಕೆ ವಿಸಿಟ್ ಮಾಡಬೇಕಂತ ಗೈಡ್ಲೈನ್ಸ್ ಇದೆ. ಸೊ ಆ ಟೈಪ್ ಮಾಡಿದ್ದಾರೆ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡಕ್ಕೆ ಮಾಡಿದ್ದು. ನಾನೇ ಖುದ್ದಾಗಿ 1-2 ಸೆಂಟರ್ಗೆ ಹೋಗಿ ಬರೋ ಪ್ಲಾನ್ ಮಾಡಿದ್ದೇನೆ. ಒಂದು ವೇಳೆ ಅದು ಆ ರೀತಿ ಆಗಿರಲಿಲ್ಲ ಆಗುತ್ತಾ? ಖಂಡಿತವಾಗಿ ಯಾರು ನಮ್ಮ ಸಿಬ್ಬಂದಿ ಆಗಲಿ ಯಾರೇ ಆಗಲಿ, ಏನೇ PCP ಯೂನಿಟಲ್ಲಿ ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಖಂಡಿತ ಆಗುತ್ತೆ. ಯಾಕಂದ್ರೆ ಇದೊಂದು ಕೃತ್ಯ ಸರ್, ಈ ಮಟ್ಟಿಗೆ ಹಾಕ್ಬಾರ್ದು. ಭ್ರೂಣಗಳನ್ನು ಹೋಗಿ ಹಳ್ಳದಲ್ಲಿ ಹೋಗಿದ್ದಾರಂತಂದ್ರೆ ಅದು ಒಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದು ಒಂದು ಅಪರಾಧ, ಅದು ಒಂದು ಏನಂತ ಹೇಳ್ತೀವಿ, ಅದು ಒಂದು ವೈಲೇಷನ್ ಅಂತ ಹೇಳ್ಬೋದು ನಾವು. ಸೊ ಅದರಲ್ಲಿ ಅವ್ರು ಇದು ಮಾಡಿದ್ದಾರೆ ಸರ್. ಅದೇ ನಕಲಿ ವೈದ್ಯ ಅದೇ KPM ಆಕ್ಟ್ ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಂತ ನಾವು DC ಅವ್ರು ಫಾಲೋ ಮಾಡಿದ್ದಾರೆ. ನಾವೆಲ್ಲ ತಾಲೂಕು ಅಧಿಕಾರಿಗಳು ಅದಕ್ಕೆ ನಾವು ಒಂದು ಮೀಟಿಂಗ್ 2 ಸಲ ಮೀಟಿಂಗ್ ಕರೆದ್ಬಿಟ್ಟು ಯಾವ ಪ್ರೈವೇಟ್ ಪ್ರಾಕ್ಟೀಷನರ್ ಇದ್ದಾರೆ, ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಯಾವ ಮಾಡಿಲ್ಲಲ್ಲ, ಮತ್ತು ಯಾರ್ಯಾರು ಸಮಗ್ರವಾದ ವರದಿ ಕೊಡಂತ ಅವರಿಗೆಲ್ಲ ಹೇಳಿದ್ದೀನಿ. ನಾನು 2 ಸಲ ನಾನು ಮೀಟಿಂಗ್ ಕರಿತಾ ಇದ್ದೀನಿ. ನಾನು ಮೂಡಲ್ಗೆ ಒಂದೇನಾ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ? ಇಲ್ಲ, ನಾವು ಮೂಡಲ್ಗೆಲ್ಲಿ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಬಂದೀವಿ. ಒಂದು ಕಿರೆಡ್ಡಿ ಹಾಸ್ಪಿಟ್ಲಿಗೆ ಹೋಗಿ ಬಂದೀವಿ, ಒಂದು ರೀತಿ ಹಾಸ್ಪಿಟ್ಲಿಗೆ ಹೋಗಿ ಬಂದೀವಿ. ಅಲ್ಲೆಲ್ಲ ಚೆಕ್ ಮಾಡಿದಾಗ ಅಲ್ಲ ರಿಕಾರ್ಡ್ಸ್ ಮೇಂಟೈನ್ ಮಾಡಿದ್ರು ಅವರು. महाराष्ट्र की महाविकास अघाड़ी सरकार में राजनीतिक संकट। बेलगाम में बीजेपी ग्रामांतर अध्यक्ष संजय पाटिल इन्होंने कहा कि बाला साहेब ठाकरे हमेशा हिंदुत्व विचारधारा का पालन करते थे। उन्होंने कभी भी कांग्रेस NCP से हाथ नहीं मिलाया था, लेकिन इनके बेटे उद्धव ठाकरे इन्होंने इनके पिता बाला साहेब की विचारधारा के उलट काम करते हुए मुख्यमंत्री पद की लालच में अनैतिक गठबंधन किया। इन्होंने आरोप लगाया कि महाविकास अघाड़ी शिवसेना विधायकों को अनुदान नहीं देती थी। इधर हिंदुत्व भी नहीं, अभिवृद्धि भी नहीं, इसी से निराश थे शिवसेना विधायक। इन्होंने इस मामले में कहा कि शिवसेना के साथ मिलकर बीजेपी की सरकार बनाने का कोई प्रपोजल नहीं आया है। एकनाथ शिंदे की तारीफ में इन्होंने कहा कि शिंदे नीचे से ऊपर आए हुए शिवसैनिकों में से एक सैनिक है। इन्होंने NCP पर टिप्पणी करते हुए कहा कि उद्धव ठाकरे की तबीयत का फायदा शरद पवार इनकी पार्टी उठा रही है। सर, ಈಗಾಗಲೇ ನಮ್ಮ ಜಿಲ್ಲೆಯವ್ರು ಹೇಳ್ದಂಗೆ ಇಡೀ ದೇಶ ಬಾಳಾಸಾಹೇಬ್ ಠಾಕ್ರೆಜಿ ಅವ್ರಿಗೆ ಹಿಂದೂ ಹೃದಯ ಸಮ್ರಾಟ ಅಂತ ಹೇಳ್ತೀವಿ. ಹಿಂದುತ್ವ ವಿಚಾರಧಾರೆ ಬಹಳ ಕಡಕ್ವಾಗಿ ಪಾಲನೆ ಮಾಡುವಂಥ ನಾಯಕರು ಯಾರಿದ್ರು ಅದು ಬಾಳಾಸಾಹೇಬ್ ಠಾಕ್ರೆ ಅವರು. ಆದರೆ ಅವರು ಮಗ ಅಂದ್ರೆ ಈಗೇನು ಸೇನಾ ಪ್ರಮುಖ ಉದ್ಧವ್ ಠಾಕ್ರೆ ಅವರ ತನ್ನ ಸ್ವಾರ್ಥಗಾಗಿ ಅಧಿಕಾರ ಬರ್ತಾ ಇದೆ, ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರ ವಿಚಾರಧಾರೆಗೆ ತಿಲಾಂಜಲಿ ಕೊಟ್ಟ ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿ. ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿಗ ಇಡೀ ಜೀವನ ನೀವು ಎಷ್ಟೋ ವಿಡಿಯೋಗಳು ವಾಟ್ಸಪ್ ಮೇಲೆ ವೈರಲ್ ಆಗಿದಾವೆ. ಬಾಳಾಸಾಹೇಬ್ ಠಾಕ್ರೆಜಿ ಅವ್ರು ಕಾಂಗ್ರೆಸ್ಗೆ ಮತ್ತು ರಾಷ್ಟ್ರವಾದಿಗೆ, ವಿಶೇಷವಾಗಿ ಶರದ್ ಪವಾರ್ ಅವ್ರ ಮೇಲೆ ಮಾಡುವಂತ ಟೀಕೆ ನೋಡ್ರ ನನ್ನ ಜೀವನ ಇರೋ ಮಠ ನಾ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿನಂತ ಮಾತ ನಾವೆಲ್ಲರೂ ಕೂಡ ವಾಟ್ಸಪ್ ನಲ್ಲಿ ಅವ್ರ ಎಷ್ಟೋ ಭಾಷೆದಲ್ಲಿ ಕೇಳಿದೀವಿ. ಅಂತ ಬಾಳಾಸಾಹೇಬ್ ಠಾಕ್ರೆ ಅವರದ ಪಕ್ಷ ಇದೆ ಶಿವಸೇನಾ. ಆದ್ರೆ ಅವ್ರ ಮಗ ಏನು ಅವ್ರಿಗೆ ಒಂದು ಮೋಹ ಬಿತ್ತು ಏನೋ ಮುಖ್ಯಮಂತ್ರಿ ಆಗ್ಬೇಕಂತ 20-30 ವರ್ಷ ಹಿಂದುತ್ವ ವಿಚಾರಧಾರೆ ಇರುವಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿವಸೇನಾ ಎರಡೂ ಒಂದೇ ವಿಚಾರಧಾರೆಯಲ್ಲಿ ನಡೆಯುವಂತ ಪಕ್ಷ ಜೊತೆ ಅಲೈನ್ಸ್ ಮಾಡಿ ಸರ್ಕಾರದಲ್ಲಿ ಕೆಲಸ ಮಾಡಿದಂತ ಉದ್ಧವ್ ಠಾಕ್ರೆ ಅವರ ತನಗೆ ಮುಖ್ಯಮಂತ್ರಿ ಆಗ್ಬೇಕಂತ ಈ ಒಂದು ಅನೈತಿಕ ಗಠಬಂಧನ್ ಮಾಡ್ತಾರೆ. ಆ ಥರದ ಪರಿಣಾಮವಾಗಿ ಮತ್ತು ನಾವು ಬಹುಶಃ ಎಲ್ಲ TV ನೋಡ್ತಿದ್ರ ಎಲ್ಲ ಎಷ್ಟೋ ಓಲ್ಡ್ ಯೂತ್ ಪುರುಷರ ಗಜಾನನ್ ಕೀರ್ತಿಕರ್ ಅಂತ ಒಬ್ಬ MP, ಆ MP ಗ ರೋಹಿತ್ ಪವಾರ್ ಅವರ ಆಫರ್ ಕೊಡ್ತಾರೆ, ನೀವು ಶಿವಸೇನಾದಾಗ ಬರ್ರಿ ನಿಮ್ಗೆ ಬೇಕಾದ ಕೆಲಸ ಮಾಡಿಕೊಡ್ತೇನೆ ಅಂತ. ಎಷ್ಟೋ ಶಿವಸೇನಾ MLA ಅವ್ರ ಕಮ್ಮಿ ಇದು ಕೊಡ್ತಾ ಇದಾರ, ಅಜಿತ್ ಪವಾರ್ ಅವರ ಹಣಾನ ಕೊಡ್ತಾ ಇದ್ದಾರೆ. ನಾನೇ ಈಗ 10 ವರ್ಷ MLA ಇದ್ನಿ,
ನಾ MLA ಇದ್ದಾಗ ನಾ ಯಾವ ಸರ್ಕಾರದಲ್ಲಿ ಇದ್ದೀನಿ ಆ ಸರ್ಕಾರದವರು ನನಗೆ ಹಣ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾ ಸರ್ಕಾರ ನಂದು ಸರ್ಕಾರ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈ ಕಡೆ ಡೆವಲಪ್ಮೆಂಟ್ಗೂ ಹಣ ಕೊಡ್ತಾ ಇಲ್ಲ, ಮತ್ತೆ ಈ ಕಡೆ ವಿಚಾರಧಾರೆನೂ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶಿವಸೇನಾ ಉಳಿಸ್ಬೇಕಾದ್ರೆ, ಹಿಂದುತ್ವ ವಿಚಾರಧಾರೆ ಉಳಿಸ್ಬೇಕಾದ್ರೆ ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿ ಅವರ ಶಿವಸೇನಾದ ಆಧಾರ ತಗೊಂಡ ತನ್ನ ಪಕ್ಷಗಳು ಬೆಳೆಸ್ತಾ ಇದ್ದಾರೆ, ಶಿವಸೇನಾ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲ, ನಾವು 50 ಜನ ಯಾರು ಹೋಗಿದ್ದಾರೆ ಸರ್? ಬಿಜೆಪಿ ಅವ್ರ MLA ಹೋಗ್ಯಾರ ನೋಡ್ರಿ. ಅವ್ರು ಎಲ್ಲಿ ಸುರಕ್ಷಿತಾನೇ ಹೋಗವ್ರಲ್ಲ, ಸ್ವಾಭಾವಿಕ ಇದೆ. ಕಾಂಗ್ರೆಸ್ ಸರ್ಕಾರದ ಇದ್ದೊಂದು ಜಾಗಕ್ಕೆ ಹೋದ್ರೆ ಅವ್ರು ಸುರಕ್ಷಿತ ಇರ್ತಾರ? ನೀವು ಈ ಪಾರ್ಟಿ ತಿಳ್ಕೊತಾ ಇಲ್ಲ. ಅವ್ರು ಎಲ್ಲಿ ಹೋಗವ್ರ? ಸುರಕ್ಷಿತ ಇಲ್ಲ. ಬಿಜೆಪಿಗ ಈ ಜಗಳ ಬಗ್ಗೆ ಏನು ಇದಿಲ್ಲ, ಸಂಬಂಧ ಇಲ್ಲ. ಅವರು ಇದಕ್ಕೆ ಏನು ವಿರೋಧ ಮಾಡೋದಿಲ್ಲ. ಅದ ಅವ್ರು ಕಾಂಗ್ರೆಸ್ ಸರ್ಕಾರ ಇದ್ದು ಜಾಗಕ್ಕೆ ಹೋದ್ರ ಅಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಅರೆಸ್ಟ್ ಮಾಡಬಹುದು. ಸರ್ ಯಾರು ಇಲ್ಲ ಆತರ ಏನು ಸರ್? ಪ್ರಪೋಸಲ್ ಬಂದ್ರೆ ವಿಚಾರ ಅಲ್ವಾ? ಪ್ರಪೋಸಲ್ ಇಲ್ಲ. ಈಗ ಸಂಜಯ್ ರಾವತ್ ಅವರೇ ಹೇಳಿದ್ದಾರೆ ಇವ್ರು ಏಕನಾಥ್ ಶಿಂದೆ ಅವರಿಗೆ, ಅಗರ್ ತುಮ್ ಮಿಲ್ ಜಾಯೆ ತೋ ಅಗಾಡಿ छोड़ देंगे हम ಅಂತ. मिल जाएला अगर तुम वापस आते हो तो हम आगाड़ी से बाहर आएंगे. ಅವ್ನು ನಾಟಕ ಮಾಡ್ತಾನಂತ ಏಕನಾಥ್ ಶಿಂದೆ ಗೊತ್ತು. ಯಾಕಂದ್ರೆ ಏಕನಾಥ್ ಶಿಂದೆ 40 ವರ್ಷ ಗ್ರೌಂಡ್ ಲೆವೆಲ್ ರಾಜಕೀಯ ಮಾಡಿನಂತ. ಸಂಜಯ್ ರಾವತ್ ಬ್ಯಾಕ್ ಡೋರ್ ಎಂಟ್ರಿ ಇದ್ದಿನಂತ ನಾಯಕ. ಚಮಚಗಿರಿ ಮಾಡಿ ಇಲ್ಲಿವರೆಗೆ ಶಿವಸೇನಾದ ಪೋಸ್ಟ್ಗಳು ತಗೊಂಡಿರಂತ ನಾಯಕ. ನೀವು ಹೋಲಿಕೆನೂ ಮಾಡಕ್ ಹೋಗಿ, ಯಾಕಂದ್ರೆ ನಾ ಭಾಳ ಒಂದು ಹಿಮ್ಮೆದಿಂದ ಮಾತು ಹೇಳ್ತೇನೆ. ನಾ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳೆದಿನಂತ, ನಾನು ಕೂಡ ಒಬ್ಬ ಶಿವಸೈನಿಕ, ಬಾಳಾ ಸಾಹೇಬ್ ಶಿವಸೈನಿಕ. ಈಗ ನಾ ಬಿಜೆಪಿಯಲ್ಲಿ ಇದ್ದೇನೆ. ಶಿವಸೇನಾ ನನಗೆ ಎಷ್ಟು ಗೊತ್ತಿದೆ, ಬಹುಶಃ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸಂಜಯ್ ರಾವುತ ಬ್ಯಾಕ್ ಡೋರ್ ಎಂಟ್ರಿ ಮಾಡುವಂತ ಒಬ್ಬ ನಾಯಕ. ಏಕನಾಥ್ ಶಿಂದೆ ಶಿವಸೈನಿಕರ ಜೊತೆ ರಾತ್ರಿ ದುಡ್ದ ಇಲ್ಲಿವರೆಗೆ ಬೆಳೆದಿನಂತ ನಾಯಕ. ಅದಕ್ಕೆ ಏಕನಾಥ್ ಶಿಂದೆ ಅವ್ರ ಬಗ್ಗೆ ಮಾತಾಡಬಾರ್ದು ಸರಿ. ಅವ್ರ ಸ್ಟೈಲ್ ನೋಡ್ತಿರ್ ಬಹುಶಃ ಹಿಂಗ್ ಸ್ಟೈಲ್ ಮಾಡ್ತಾನೆ. ಅವ್ ಆಕ್ಟಿಂಗ್ ಮಾಡಕದ ಮಾತಾಡ್ಕದ ಗೊತ್ತಾಗಂಗಿಲ್ಲ ಅಂತವ್ರಿಗೆ ಏನು. ಶಿವಸೇನಾ ಬಗ್ಗೆ ನಮ್ಗೆ ಮೊದ್ಲಿಂದ ಶಿವಸೇನಾ ನಮ್ ಜೊತೆ ಇರುವಂತ ಪಕ್ಷ ಅಲ್ವಾ? ಅವ್ರು ನಾವು ಭಾಳ ಸಲ ಹೇಳಿದ್ವು, ನೀವು ವಿಚಾರಧಾರೆ ಬಿಟ್ಟು ಹೋಗ್ಯಾರ, ವಿಚಾರಧಾರೆ ಬಿಟ್ಟು ಹೋಗ್ಯಾರ. ನನ್ನ ಮನ್ಯಾಗ ನನ್ನ ಮಗ ತಿಳ್ಕೊಂಡು ನನ್ನ ಬಿಟ್ಟು ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ತಗೊಲಿ ಬೇಡ, ಯಾಕಂದ್ರೆ ನನ್ನ ಮಗ ನನ್ನ ಬ್ಲಡ್ ಅದ. ಸ್ವಲ್ಪ ದಾರಿ ತಪ್ಪಿದ್ದ, ಬರಾಕದನು ಬಾಪ ತಿದ್ದುಪಡಿ ಮಾಡ್ಕೋ, ಜೀವನದಲ್ಲಿ ಸರಿಯಾಗಿ ನಡ್ಕೋ. ಕಾಂಗ್ರೆಸ್ ರಾಷ್ಟ್ರವಾದಿಗೆ ತಗೋತಾ ಇಲ್ಲ. ಹಾ, ನಮ್ಮ ಮಗ ಹೋಗಿದ್ದು ಬೇರೆದವ್ರ ಕಡೆ ತಪ್ಪು ಮನ್ಯಾಗ, ತಪ್ಪು ದಾರಿಲಿ ಹೋಗುವಂತ ಪಕ್ಷದಲ್ಲಿ ಉದ್ಧವ್ ಠಾಕ್ರೆ ಹೋಗಿದ್ದಾರೆ. ಅವ್ರು ಈಗ ರಿಟರ್ನ್ ಬಂದ್ರೆ ಪಕ್ಷಿಗ ಮತ್ತೆ ಸೇನಾಗ ಒಳ್ಳೆ. ಶರದ್ ಪವಾರ್ ನಿಮ್ಮ ಮಗನ ದಾರಿ ತಪ್ಪಿಸ್ತಾನೆ 100%. ಈಗ 100% ಹೇಳ್ತಾರೆ. ಈಗೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ. ರಾಷ್ಟ್ರವಾದಿ ಬೆಳೆಸ್ಲಿಕ್ಕೆ ಶಿವಸೇನಾದವ್ರಿಗೆ ಉದ್ಧವ್ ಠಾಕ್ರೆ ಅವ್ರ ಹೆಲ್ತ್ ಸರಿ ಇಲ್ಲ, ಹೊರಗೆ ಬೀಳೋದಿಲ್ಲ. ಅದಕ್ಕೆ ಅವ್ರ ಮನ್ಯಾಗ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಒಂಥರ ನಾ ಇದೇನು ನಿನ್ ಜೊತೆಗೆ ಅಂತ ಭಾವನಾತ್ಮಕ ಇದಾರೆ. ನೀವು ಅಬ್ಸರ್ವ್ ಮಾಡ್ರ, ಉದ್ಧವ್ ಠಾಕ್ರೆ ಭಾಳ ಭಾವನಾತ್ಮಕ ವ್ಯಕ್ತಿ, ರಾಜಕೀಯ ಗೊತ್ತಿಲ್ಲ. ಅದಕ್ಕೆ ಅದ್ರ ಸರಿಯಾಗಿ ಉಪಯೋಗ ತಗೊಳ್ಳೋದ ಶರದ್ ಪವಾರ್. ಒಂದು ಮಾತಿಲ್ಲಿ ನಾವು ಭಾಳ ನೇರವಾಗಿ ಹೇಳ್ತೇನೆ. ನೀವೇನು 50 ಮಂದಿ ಹೋಗಿದಾರಲ್ಲ, ಅತ್ರ 10 ಮಂದಿ ಅಪಕ್ಷರಿದ್ದಾರೆ. ನೀವು ಸ್ವಲ್ಪ ಎಲ್ಲರೂ ಅಧ್ಯಯನ ಮಾಡ್ಬೇಕು, ನಮ್ಮ ಮೀಡಿಯಾ ಫ್ರೆಂಡ್ಸ್. ಅತ್ರ ಕೆಲವು ಮಂದಿ ಶರದ್ ಪವಾರ್ ಅವರು ಕಟ್ಟ ಫಾಲೋವರ್ ಇದ್ದಾರೆ. ನಾ ಹೆಸರು ಹೇಳಕ್ ಹೋಗುದಿಲ್ಲ, ನೀವು ಅಧ್ಯಯನ ಮಾಡಿ. ಅವ್ರು ಕೀಳುದು ಹೋಗಾಕ ಸಾಧ್ಯ ಇಲ್ಲ. ಅವ್ರು ಶರದ್ ಪವಾರ್ ಕೀಳುದು ಅದು ನೀವು ಯಾರ್ಯಾರು ಇದಾರೆ ಸ್ವಲ್ಪ ಫೋಟೋಗಳು ನೋಡ್ರಿ. ನಾ ಹೆಸರು ತಗೋಬಹುದು, ಆದ್ರೆ ನಾ ತಗೊಳ್ಳೋದಿಲ್ಲ. ಅದು ನಿಮ್ಮ ಅಧ್ಯಯನ. ಅಲ್ಲ, ಇನ್ನೊಂದೇನ ಇನ್ನು ಆಪರೇಷನ್ ಏನು ಮಾಡುದಿಲ್ಲ. ಈಗ ಮತ್ತೊಂದು ಪ್ರಶ್ನೆ ಮಾಡ್ರಿ. ಅವ್ರು ಆಗಲೂ ಇವರು ಫೋನ್ ಮಾಡಿದ್ರು, ಎಲ್ಲಾ ಬಂಡಾಯ ಮೇಲೆ ಬಿಜೆಪಿ ಕಡೆ ಯಾಕೆ ಹೋಗ್ತಾರ? ಅಲ್ರಿ, ಬಿಜೆಪಿ ಕಡೆ ನಾನು ನೀವ ಒಳ್ಳೆ ಹೋಟೆಲ್ ಹೋದ್ರೆ ಹೋಗ್ತೀರಿ ಅಂತ ತಿಂಡಿ ತಿನ್ನಕ್. ಬೇಕಾದವ ನಿಮ್ಗೆ ಗೊತ್ತಾಗ್ತದೆ, ಒಂದು ಒಳ್ಳೆ ಹೋಟೆಲ್ ಇದೆ, ಅಲ್ಲೇ ಯಾಕೆ ತಿಂಡಿ ತಿನ್ನಕ್ ಹೋಗ್ತೀರಿ? ಯಾಕೆ ಸಾದಾ ಗಾಡ ಮೇಲೆ ಹೋಗಂಗಿಲ್ಲ? ನೀವ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಅಂತ ಹೋಗೋಣ. ಹಾಗೆ ಒಳ್ಳೇದು ಎಲ್ಲಿದೆ ಅಲ್ಲಿ ಹೋಗ್ತಾರೆ ಜನ. मक्का मस्जिद द्वारा प्रतिभाशाली बच्चों का किया गया सम्मान। मक्का मस्जिद जमात क्लब रोड इनके ओर से SSLC PUC परीक्षाओं में और स्पोर्ट्स में महत्वपूर्ण उपलब्धि प्राप्त करने वाले प्रतिभाशाली बच्चों के सम्मान कार्यक्रम का आयोजन किया गया था। मक्का मस्जिद के खतीब और इमाम मौलाना आरिफ इन्होंने कार्यक्रम में बच्चों के भविष्य में शिक्षा के महत्व को समझाते हुए मुस्लिम समाज के बच्चों को शिक्षा की ओर ध्यान देने का आह्वान किया। मक्का मस्जिद के अध्यक्ष फैजुल्ला माड़ीवाले इन्होंने कहा कि शिक्षा के साथ स्पोर्ट्स एक्टिविटी भी जरूरी है। इन्होंने मक्का मस्जिद की ओर से प्रतिभाशाली बच्चों को आश्वासन दिया गया कि उन्हें इस संबंध में किसी भी मदद की जरूरत हो तो ये हमेशा तैयार खड़े हुए हैं। हमारे टाइम में हम भी नेशनल लेवल तक
यूनिवर्सिटी लेवल तक खेल चुके, पढ़ चुके, और एनसीसी में भी थे हम लोग, उसमें भी गोल्ड मेडल लिए थे हम लोग। तो इसी के साथ आज खुशी का दिन है। इसके आगे हमारी जमात की तरफ से ऐसे ही हौसला बढ़ाएंगे बच्चे के लिए, और इंशाअल्लाह जितना पढ़ेंगे बच्चे को पढ़ाना चाहिए। अगर कुछ भी कमी महसूस हो तो जमात से रास्ता करें। और इसी के साथ आज जो एक बात बताना चाहता हूँ, आज जब हम इस स्पोर्ट में थे, जब दौड़ना जो सीखा ये रशीद भाई की तरफ से, जब भी हम इनके दोस्तों के साथ जाते थे तो इनके एक आदत थी कि जो भी नौजवान या बूढ़ा सफेद कपड़े पहन के आएगा तो उसको चीकर मारते थे और हाथ हमारी तरफ करते थे, तो वो हमारे पीछे दौड़ता था। हम दौड़ते दौड़ते इसी तरह हम दौड़ना सीखे। एक खासियत है हमारे तलबों की, और बहुत से हमारे इलियास भाई बोलो, रशीद, सब स्पोर्ट्समैन पूरी कॉलेज के लिए खेले और यूनिवर्सिटी के लिए खेले। और मैं आज इस माहौल को देख के बहुत बड़ी खुशी होती है कि आगे भी हम जो भी बच्चे पढ़ना चाहते हैं उनको पढ़ाओ। और स्कूल इम्पोर्टेंट नहीं है कि मैं बच्चे को सेंट्रल में पढ़ा रहा हूँ या टीएल में पढ़ा रहा हूँ, ये इम्पोर्टेंट नहीं है। हमारा बच्चा क्या पढ़ना है ये इम्पोर्टेंट है। आज देखो छोटे से छोटे स्कूल में आज यही मैं कहता हूँ कि बच्चों को पढ़ाओ और ज़्यादा से ज़्यादा उनको तालीम देने की तालीम दो। जो भी उनके फीस के वजह से या किसी भी तरफ से आपको तकलीफ होती है तो जमात को समझाओ, जमात से मदद के लिए।